ಈ ರಾತ್ರಿ ನಾನು ಮಲಗ್ತೀರಾ ಅಂತ ರೂಮ್ ಇದು. ಕಾರ್ಪೊರೇಟ್ ಲೈಫ್ ಡೇ 78ಗೆ ಸುಸ್ವಾಗತ. ಇವತ್ತು ನಂದು ನೇಪಾಳನಲ್ಲಿ 11ನೇ ದಿನ. ಲಾಸ್ಟ್ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ, ನಾನು ಟ್ರಕ್ ಮಾಡ್ತಿದ್ದೀನಿ. ಎಲ್ಲಿಗೆ ಟ್ರಕ್ ಅಂದರೆ ಒಂದು ಪಾತಿಪರ ಟೆಂಪಲ್ ಅಂತ ಇದೆ, ಅಲ್ಲಿಗೆ ಟ್ರಕ್ಕು. ಅಲ್ಲಿಗೆ ಹೋಗಬೇಕು ಅಂದರೆ 4 ಕಿಲೋಮೀಟರ್ ಟ್ರಕ್ ಮಾಡಬೇಕು. 4000 ಆಲ್ಟಿಟ್ಯೂಡ್ ಟ್ರಕ್ಕು. ಇದು ಎಲ್ಲಿದೆ ಅಂದರೆ ತಪ್ಲೇಜುಂಗ್ ಅನ್ನೋ ಡಿಸ್ಟಿಕಲ್ಲಿದೆ, ನೇಪಾಳಲ್ಲಿ. ಟ್ರಕ್ ಮಾಡಬೇಕಾದ್ರೆ ಈ ಥರ ಮುದ್ದಾದ ಫ್ರೆಂಡ್ಗಳನ್ನ ನೋಡಿದೆ ನೋಡಿ. 1 hour 10 minutesಗೆ 2 ಕಿಲೋಮೀಟರ್ ಟ್ರಕ್ ಮುಗಿಸಿ ಹೋಟೆಲ್ ಹತ್ರ ರೀಚ್ ಆದಾಗ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ಈ ರಾತ್ರಿ ನಾನು ಮಲಗ್ತೀರಾ ಅಂತ ರೂಮ್ ಇದು. ಹಾಗೆ ಬನ್ನಿ, ಹೋಟ್ಲು ಹೇಗಿದೆ, ಫುಡ್ಡೆಲ್ಲ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ ತೋರಿಸ್ತೀನಿ. ಇದೆ ಹೋಟೆಲ್. ಎಲ್ಲ ಫೋನಲ್ಲಿ ಬ್ಯುಸಿ ಆಗೋರೆ. ಹಾಲು ನೋಡಿ, ಅಡುಗೆ ಮಾಡ್ತಾವ್ರೆ ಎಲ್ಲರಿಗೂ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಾದ್ಮೇಲೆ ಬಿಸಿ ದಾಲ್ ಬಾತ್ ಅಂತ ಮಾಡಿಕೊಟ್ರು. ತಿಂದೆ, ಸೂಪರಾಗಿತ್ತು. ಚಳಿಗೂ ಅದಕ್ಕೂ ಸಕ್ಕತ್ತಾಗಿತ್ತು. ಇಲ್ಲಿ ಎಲ್ಲ ನೇಪಾಳೀಸ ಇದ್ದರು, ನಾನೊಬ್ಬನೇ ಇಂಡಿಯನ್ನು, ಅದಕ್ಕೆ ನಂಗೆ ಸ್ವಲ್ಪ ಭಯ ಆಗ್ತಿತ್ತು. ಇದು ಮಕ್ನ ಅಂತಾರೆ. ಇದನ್ನು ಆಲ್ಟಿಟ್ಯೂಡ್ ಜಾಸ್ತಿ ಇದ್ದಾಗ ತಿಂತಾ ಇರಬೇಕು ಆವಾಗವಾಗ, ಇಲ್ಲ ಅಂದರೆ ಶಾರ್ಟ್ ಬ್ರೀತಿಂಗು, ತಲೆನೋವು, ವಾಮಿಟ್ಟು ಎಲ್ಲ ಆಗುತ್ತೆ. ಇವಾಗ ನಾನು 3200 ಆಲ್ಟಿಟ್ಯೂಡಲ್ಲಿದ್ದೀನಿ. ಮಿಡ್ ಆಫ್ ದಿ ಟ್ರಕ್ ಅಂದರೆ ಟ್ರಕ್ ಮಾಡ್ತಿದ್ದೀನಲ್ಲ, ಅದ್ರ ಅರ್ಧದಲ್ಲಿದ್ದೀನಿ. ನಾಳೆ 4000 ಆಲ್ಟಿಟ್ಯೂಡ್ಗೆ ಹೋಗ್ತೀನಿ. ಅದಕ್ಕೆ ಅಡ್ಜಸ್ಟ್ ಆಗಬೇಕಂದ್ರೆ ಇಲ್ಲಿ ಮಲ್ಕೊಂಡು ಒಂದಿನ ರೆಸ್ಟ್ ಮಾಡಿದ್ರೆ ಈಗ ಆಲ್ಟಿಟ್ಯೂಡ್ಗೆ ಅಡ್ಜಸ್ಟ್ ಆಗುತ್ತೆ. ನೆಕ್ಸ್ಟ್ ಹಂಗೆ ಜರ್ನಿ ಸ್ಟಾರ್ಟ್ ಮಾಡೋದು. ಒಂದು ಲೇಯರ್ ಇದದ್ದು ತಿಂತಾ ಇರಬೇಕು ಹೋಗ. ಈ ಚಳಿಗೆ ಯಾವ ಜಾಕೆಟ್ ಆದರೂ ವಿಸ್ಟ್ಯಾಂಡ್ ಮಾಡಲ್ಲ, ಅದಕ್ಕೆ ಲೇಯರ್ ಅಪ್ ಆಗಬೇಕು. ಅಂದರೆ ಒಂದು 2-3 ಲೇಯರ್ ಬಟ್ಟೆ ಹಾಕಬೇಕು, ಆವಾಗ ಮಾತ್ರನೇ ಚಳಿಗೆ ತಡೆಯೋಗ್ತೀವಿ. ಹಾಗೆ ನಾಳೆ ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು ಟ್ರಕ್ನ ಸ್ಟಾರ್ಟ್ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹ್ಯಾಪಿ ಮದರ್ಸ್ ಡೇ ಟು ಆಲ್ ಬ್ಯೂಟಿಫುಲ್ ಮದರ್ಸ್. ಮಿಸ್ ಯು ಮಾ.